ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಮಗಳ ಜಾಣತನ. ಒಂದು ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನು ಯಾವಾಗಲೂ ಬರೀ ಬಡಾಯಿ ಕೊಚ್ಕೋತಾ ಇದ್ದ. ಹೀಗಿರುವಾಗ ಯಾರೇ ಆಗಲಿ ನಮ್ಮೂರಿನ ನದಿಯಲ್ಲಿ ಚಳಿಗಾಲದ ಒಂದು ರಾತ್ರಿ ನಿಂತ್ಕೊಂಡು ಕಳೆದ್ರೆ ಅವರಿಗೆ 1,000 ನಾಣ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಈ ವಿಷಯ ಒಬ್ಬ ಬಡವನ ಕಿವಿಗೆ ಗೊತ್ತಾಗುತ್ತೆ. ಸರಿ ಅಂತ ನಾನು ನದಿಯಲ್ಲಿ ಒಂದು ರಾತ್ರಿ ಕಳೀತೀನಿ ಅಂತ ಹೇಳಿ ನನಗೆ 1000 ವರಹ ಕೊಡಿ ಅಂತ ಹೇಳ್ತಾನೆ. ತನಗೆ ಇದು ಆಗದೆ ಇರೋ ಕೆಲಸ ಅನಿಸುತ್ತೆ. ಸರಿ ನೀನು ನಿಂತ್ಕೋ ಅಂತ ಹೇಳಿ ಕಳಿಸ್ತಾನೆ. ಮುಂದೆ ಒಂದಿನ ಒಂದು ರಾತ್ರಿ ಆ ಬಡವ ನದಿಯ ನೀರಿನಲ್ಲಿ ನಿಂತ್ಕೊಂಡಿರ್ತಾನೆ. ಚಳಿ ಆದರೂ ನೀರಲ್ಲೇ ಇರ್ತಾನೆ. ರಾತ್ರಿ ಕಳೆಯೋದು ಬೆಳಗ್ಗೆ ಆಗುತ್ತೆ. ಶ್ರೀಮಂತರನ ಹತ್ರ ಬಂದು ಹೇಳ್ತಾನೆ, ಸ್ವಾಮಿ ನನಗೆ 1000 ನಾಣ್ಯ ಕೊಡಿ, ನಾನು ನೀವು ಹೇಳಿದ ಹಾಗೆ ಒಂದು ರಾತ್ರಿ ನೀರಿನಲ್ಲಿ ನಿಂತ್ಕೊಂಡಿದ್ದೇನೆ ಅಂತ. ಶ್ರೀಮಂತ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಸ್ವಾಮಿ, ನಾನು ದೂರದಲ್ಲಿರುವ ಒಂದು ಹಣತೆ ನೋಡಿ ನನ್ನ ಏಕಾಗ್ರತೆಯನ್ನು ಬದಲಾಯಿಸ್ಕೊಂಡೆ, ನೀರಿನಲ್ಲಿ ಇರೋದನ್ನು ಮರೆತೇ ಹೋದೆ, ಹೀಗೆ ಕತ್ತಲು ಕಳೆಯಿತು, ಬೆಳಕಾಯಿತು ಅಂತ ಹೇಳ್ತಾನೆ. ಶ್ರೀಮಂತನಿಗೆ ಕೋಪ ಬರುತ್ತೆ. ಮೋಸ ಮಾಡಿದ್ಯಾ ಅಂತ ಹೇಳಿ ಕಳಿಸ್ತಾನೆ. ಬಡವ ಮಕ್ಕಳ ಹತ್ರ ಬಂದು ಹೇಳ್ಕೊತಾನೆ ತನಗೆ ನಡೆದಿರೋ ವಿಷಯನ. ಮಗಳು ಶ್ರೀಮಂತನ ಮನೆಗೆ ಊಟಕ್ಕೆ ಕರೆದು ಊಟ ಎಲ್ಲ ಆದಮೇಲೆ ಶ್ರೀಮಂತ ನೀರು ಕೇಳ್ತಾನೆ. ಆವಾಗ ದೂರದಲ್ಲೇ ಇಟ್ಟು ತೋರಿಸಿ ಕುಡೀರಿ ಅಂತ ಹೇಳ್ತಾಳೆ. ಶ್ರೀಮಂತನಿಗೆ ಕೋಪ ಬರುತ್ತೆ. ಮೋಸ ಮಾಡಿ ಯಾಕೆ ಈ ಥರ ಹೇಳ್ತಾ ಇದೀಯಾ ಅಂತ. ಆವಾಗ ಹೇಳ್ತಾಳೆ ಮಗಳು, ಹೀಗೆ ನಮ್ಮಪ್ಪ ದೂರದಿಂದ ಹೇಗೆ ಚಳಿಯನ್ನು ಕಾಯಿಸ್ಕೊಳ್ತಾರೆ, ಹೇಗೆ ಏಕಾಗ್ರತೆಯನ್ನು ಸ್ಮರಿಸೋದ ಬಿಟ್ಟು ನೀವು ಅವರಿಗೆ ಅವಮಾನ ಮಾಡಿದ್ರಿ ಅಂತ ಹೇಳ್ತಾರೆ. ಶ್ರೀಮಂತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಬಡವನನ್ನು ಕರೆದು 1000 ನಾಣ್ಯವನ್ನು ಕೊಟ್ಟು ಕಳಿಸ್ತಾನೆ. ಮಗಳ ಜಾಣತನದ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್.